ಹಾಯ್ ಹಲೋ ನಮಸ್ಕಾರ. UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನೋಡಿದರೆ ಸೆಕೆಂಡ್ PUC ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಹಾಗೆ ಕೀ ಉತ್ತರಗಳು ಸಹ ಇದೆ. ವೆರಿ ಇಂಪಾರ್ಟೆಂಟ್. ಈ ಕೀ ಉತ್ತರಗಳನ್ನು ನೋಡೋಣ ಯಾವ ರೀತಿ ಇದ್ದಾವಂತೆ. ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು. ಒಂದನೇ ಪ್ರಶ್ನೆ, ಭೂ ಮೇಲೆ ಒಳಗೊಂಡಿರುವ ಮಾನವನ ಮಿಶ್ರಿತ ಲಕ್ಷಣ ಯಾವುದು? ಆಪ್ಷನ್ಸ್ ಡಿ ಸಂಸ್ಕೃತಿ ಮತ್ತು ಸಮಾಜ, ಡಿ. ಹಾಗೆ 2, ಪ್ರಪಂಚದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಖಂಡ ಯಾವುದು? ಆಪ್ಷನ್ಸ್ ಬಿ ಆಸ್ಟ್ರೇಲಿಯಾ. ಹಾಗೆ 3, ಬೇಟೆಗಾರಿಕೆ ಮತ್ತು ಮರಗಳ ಬಗ್ಗೆ ಹೇಳಿಕೆಗಳು. ಆಪ್ಷನ್ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ ಸರಿಯಾಗಿವೆ. 4ನೇ ಪ್ರಶ್ನೆ, ಹೇಳಿಕೆ ಎ ಮತ್ತು ಕಾರಣ ಆರ್ ಇವೆರಡು ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಸಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಹಾಗೆ ಐದನೇ ಪ್ರಶ್ನೆ, ವಿಮಾನ ನಿಲ್ದಾಣಗಳ ಹೊಂದಾಣಿಕೆ. ಸರಿಯಾದ ಉತ್ತರ ಎ. ಸರಿಯಾದ ಉತ್ತರ ಎ ಆಗಿದೆ. ಇಲ್ಲಿ 4, 1, 2, 3 ಉತ್ತರ ಮುಂಬೈ ಸಹಾರ್, ದೆಹಲಿ ಇಂದಿರಾ ಗಾಂಧಿ, ಬೆಂಗಳೂರು ಕೆಂಪೇಗೌಡ, ಹೈದರಾಬಾದ್ ರಾಜೀವ್ ಗಾಂಧಿ. ಈ ಉತ್ತರಗಳು ಬಹು ಆಯ್ಕೆ ಪ್ರಶ್ನೆ ಕೀ ಉತ್ತರಗಳು ಇವಾಗಿವೆ. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಇಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಬಿಟ್ಟ ಸ್ಥಳಗಳನ್ನು ನೋಡೋಣ. ಜಿಯೋಗ್ರಫಿ 6ನೇ ಪ್ರಶ್ನೆ, ಕಾನ್ಸೆಪ್ಟ್ ಆಫ್ ನ್ಯೂ ಡೆಟರ್ಮಿನೆನ್ಸಿ ಇಂಟ್ರೊಡಕ್ಟೆಡ್ ಬೈ ರವರ ನವೀಕರಿಸಿದ ಪರಿಸರ ಪ್ರಭುತ್ವದ ಕಲ್ಪನೆಯನ್ನು ಪರಿಚಯಿಸಿದವರು ಯಾರಂತ ಕೇಳಿದ್ದಾರೆ. ಉತ್ತರ ಗಿಲಿಬ್ ಟೇಲರ್. ಮುಂದಿನ ಪ್ರಶ್ನೆ 7, 2012ರ ಪ್ರಕಾರ ಪ್ರಪಂಚದ ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಉತ್ತರ 1.1%. ಹಾಗೆ 8ನೇ ಪ್ರಶ್ನೆ, ನಾರಾಯಣಪುರ ಅಣೆಕಟ್ಟೆಯನ್ನು ಡ್ಯಾಶ್ ನದಿ ನಿರ್ಮಿಸಲಾಯಿತು. ಸರಿಯಾದ ಉತ್ತರ ಕೃಷ್ಣ. ಹಾಗೆ 9ನೇ ಪ್ರಶ್ನೆ, 20ನೇ ಶತಮಾನದ ಮಹತ್ವದ ಇಂಧನವಾಗಿದೆ. ಉತ್ತರ ಸ್ವಾಭಾವಿಕ ಅನಿಲವಾಗಿದೆ. ಹಾಗೆ 10ನೇ ಪ್ರಶ್ನೆ, ಉಪಗ್ರಹಗಳನ್ನು ನಿಯಂತ್ರಿಸುವ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಕೇಂದ್ರವು ಡ್ಯಾಶ್ನಲ್ಲಿದೆ. ಹಾಸನದಲ್ಲಿದೆ. ಸರಿಯಾದ ಉತ್ತರ ಹಾಸನ. ಹಾಗೆ ಹೊಂದಿಸಿ ಬರಿ ನೋಡೋಣ. ಸರಿಯಾದ ಉತ್ತರಗಳನ್ನು ನೋಡೋಣ. ಹೊಂದಿಸಿ ಬರಿ. ಇಲ್ಲಿ ಮೊದಲನೇ ಪ್ರಶ್ನೆ ಎ ತೃತೀಯ ಉದ್ಯೋಗ. ಸರಿಯಾದ ಉತ್ತರ ಚಿಲ್ಲರೆ ವ್ಯಾಪಾರ. ಇಂಗ್ಲಿಷ್ ಕಡ್ಲಾಗವಲೆ. ಉತ್ತರ ಚಾನಲ್ ಟನಲ್. ಚದುರಿದ ವಸತಿಗಳು. ಉತ್ತರ ತೋಟದ ಮನೆಗಳು. ಕೂಲಿಗಾಗಿ ಕಾಳು. ಬಡತನ ನಿಯಂತ್ರಣ. ಹಸಿರು ಕ್ರಾಂತಿಯ ಪಿತಾಮಹ. ಉತ್ತರ ನಾರ್ಮನ್ ಇ ಬೋರ್ಲಾಂಗ್. ಇದು ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಒಂದು ವಾಕ್ಯದ ಪ್ರಶ್ನೆಗಳು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. 12ನೇ ಪ್ರಶ್ನೆ, ಆಂಥ್ರೋಪೋ ಪದದ ಅರ್ಥವನ್ನು ಬರೆಯಿರಿ. ಆಂಥ್ರೋಪೋ ಪದದ ಅರ್ಥ ಮಾನವ, ಹುಮಾನ್. ಹಾಗೆ 13ನೇ ಪ್ರಶ್ನೆ, ಪ್ರಪಂಚದ ಸರಾಸರಿ ನಿರೀಕ್ಷಿತ ಜೀವಿತಾವಧಿ ತಿಳಿಸಿ. ಜೀವಿತಾವಧಿ 65 ವರ್ಷ, 65 ಇಯರ್. ಹಾಗೆ 14ನೇ ಪ್ರಶ್ನೆ, ಇಂಡೋನೇಷಿಯಾದ ಸ್ಥಳಾಂತರ ಬೇಸಾಯಕ್ಕಿರುವ ಹೆಸರೇನು? ಸರಿಯಾದ ಉತ್ತರ ಲಡಾಂಗ್. ಸರಿಯಾದ ಉತ್ತರ. ಹಾಗೆ 15ನೇ ಪ್ರಶ್ನೆ, HAL ವಿಸ್ತರಿಸಿ. HAL ಅಂದರೆ ಉತ್ತರ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಹಾಗೆ 16ನೇ ಪ್ರಶ್ನೆ, ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಉತ್ತರ ಹುಬ್ಬಳ್ಳಿ.
ಹಾಗೆ 2 ಅಂಕದ ಪ್ರಶ್ನೆಗಳು ನೋಡೋಣ. ವೆರಿ ಇಂಪಾರ್ಟೆಂಟ್ ಆದಂತಹ 2 ಅಂಕದ ಪ್ರಶ್ನೆಗಳು. ರಾಜಕೀಯ ಭೂಗೋಳಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ತಿಳಿಸಿ. ಉತ್ತರ: ಭೂಪ್ರದೇಶ, ಜನಸಂಖ್ಯೆ, ಸರ್ಕಾರ ಮತ್ತು ಸಾರ್ವಭೌಮತ್ವ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಸಹ ಉತ್ತರ ಪ್ರಶ್ನೆ ಸಹ ಇದೆ, ನೀವು ಸರಿಯಾಗಿ ನೋಡ್ಕೋಬೋದು. 18ನೇ ಪ್ರಶ್ನೆ, ಜನಸಂಖ್ಯೆಯ ಹಂಚಿಕೆಯ ಮೇಲೆ ಪ್ರಭಾವ ಬೀರುವ ಭೌಗೋಳಿಕ ಅಂಶಗಳು ಪಟ್ಟಿ ಮಾಡಿ. ಉತ್ತರ: ಭೂಸ್ವರೂಪ, ವಾಯುಗುಣ, ಮಣ್ಣು ಮತ್ತು ಜಲಮೂಲಗಳು. 19ನೇ ಪ್ರಶ್ನೆ, ದ್ವಿತೀಯ ಆರ್ಥಿಕ ವೃತ್ತಿಗಳ ಮಹತ್ವವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅಂದರೆ ದ್ವಿತೀಯ ಆರ್ಥಿಕದ ವೃತ್ತಿಗಳ ಮಹತ್ವದ ಬಗ್ಗೆ ಬರಿ ಅಂತ ಹೇಳಿದ್ದಾರೆ. ಉತ್ತರ: ಇವು ಕಚ್ಚಾ ವಸ್ತುಗಳನ್ನು ಹೆಚ್ಚು ಬೆಲೆಯುಳ್ಳ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುತ್ತದೆ, ವಸ್ತುಗಳ ಮೌಲ್ಯವನ್ನು ಹೆಚ್ಚಿಸುತ್ತವೆ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಇದು ಉತ್ತರವಾಗಿದೆ, ನೀವು ಸರಿಯಾಗಿ ನೋಡಬಹುದು. ಇಲ್ಲಿ ನಾವು ಕೊಟ್ಟಿದ್ದೇವೆ. 20ನೇ ಪ್ರಶ್ನೆ, ಆಡಳಿತಾತ್ಮಕ ನಗರಗಳಿಗೆ 2 ಉದಾಹರಣೆಗಳೊಂದಿಗೆ ಕೊಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನವದೆಹಲಿ ಮತ್ತು ಬೆಂಗಳೂರು. ಇದು ಸರಿಯಾದ ಉತ್ತರ ಆಗಿದೆ. ಹಾಗೆ 21ನೇ ಪ್ರಶ್ನೆ, ಭಾರತದಲ್ಲಿ ನೀರಾವರಿ ಪ್ರಮುಖ ಮೂಲಗಳು ಯಾವುವು? ಉತ್ತರ: ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಹಾಗೆ 22ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪವನಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಉತ್ತರ: ಚಿತ್ರದುರ್ಗ, ಕಪ್ಪತ್ತಗುಡ್ಡ ಅಂದರೆ ಗದಗದಲ್ಲಿದೆ, ಮತ್ತು ಚಿಕ್ಕೋಡಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿದೆ. ಇಷ್ಟು ಉತ್ತರಗಳಾಗಿವೆ. ವೆರಿ ಇಂಪಾರ್ಟೆಂಟ್ ಉತ್ತರಗಳು. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋನ ಹಾಕ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.